ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಸಚಿವರು, ವಕೀಲ ಸಂಘದ ಎಲ್ಲ ಅಧ್ಯಕ್ಷರು, ಎಲ್ಲ ಪ್ರಮುಖರು, ಇಡೀ ಎರಡೂ ಕ್ಷೇತ್ರ ಗೋಕಾಕ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ ನೂತನ ಜಿಲ್ಲೆ ರಚನೆ ಮಾಡಬೇಕಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡರು, ನಾವು ಹೇಳಿದ್ವಿ, ಅಶೋಕ್ ಪೂಜಾರಿ ಅವ್ರು ಮಾತಾಡರು. ಮುಖ್ಯಮಂತ್ರಿಗಳು ಅಂದ್ರೆ ಸ್ಪಂದಿಸಿ ಏನಂದ್ರೆ ನೋಡಪ್ಪ, ದೊಡ್ಡ ಜಿಲ್ಲೆ ಇದು ಬೆಳಗಾವಿ ಅಂದರೆ ಡಿವಿಷನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಐತೆ, ಅಂದ್ರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತದಿಂದ. ಆದರೆ ಅವ್ರು ಏನು ಹೇಳಿದ್ರು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ 18 ಶಾಸಕರನ್ನ ಅಂದರೆ ಕಾಂಗ್ರೆಸ್ ಬಂದರು, BJP ಬಂದರು, ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ. ಕರೆದ ನಂತರ ಎಲ್ಲರ ಅಭಿಪ್ರಾಯ ತೊಗೊಂಡು ಒಂದು ನಿರ್ಣಯಕ್ಕೆ ಬರ್ತದೆ ಅಂತ ಹೇಳಿದ್ವಿ. ಆದರೂ ನಾವು ಪೂಜ್ಯರೆಲ್ಲ ಮಠಾಧೀಶರು, ನಾನು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಮಂತ್ರಿಯವರು, ನೀವು ಏನಾದರೂ ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 18 ಜನ ಕರಿತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸರ್, ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಏನಾದರೂ? ಅಲ್ಲ, ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಏನು ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೆದು 3 ಜಿಲ್ಲೆ ಆಗ್ಬಂದು ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಂತೈತಿ. ಅದಕ್ಕೆ ಯಾವಾಗ MLA ಅವ್ರು ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ, ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯರ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ಮೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ. ಒಂದು ಈಗ ನಾವು ಹೇಳಿದಲ್ಲ, ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವು ಯಾಕೆ ಬೇಡ್ತೀರ ಅಂತ ನಾವು ಕೇಳಕ್ಕೆ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೆ, ಚಿಕ್ಕೋಡಿಯವ್ರು ಕೇಳ್ತಾರೆ, ಅವ್ರ ಹಕ್ಕದು, ಅವ್ರು ಕೇಳ್ಬೋದು. ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ, 40 ವರ್ಷ. ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ. ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಮ್ಮ ಆಶಾಭಾವನೆ ಇಟ್ಕೊಂಡು ಇಲ್ಲ ನೋಡಿ. ಈಗ ನಾವು ಗೋಕಾಕ್ ಜಿಲ್ಲೆ ಆಗಿದ್ರೆ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ಬಂದಿದ್ರು. ಇವತ್ತು ನಾವು ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶ ಬಂದು ಅವರು ಒತ್ತಾಯ ಮಾಡ್ಬೋದ್ರೆ ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋದು ವಿನಂತಿ ಮಾಡಿದ್ವಿ. ನಮಗೇನೋ ಆದಷ್ಟು ಬೇಗನೆ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಇದು ಈ ಸರ್ಕಾರದೊಳಗೆ ಆಗುತ್ತೆ ಸರ್. ಈ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿದೆ. ಹಾಗಾಗಿ ಸದ್ಯಕ್ಕೆ 2 ಜಿಲ್ಲೆಗಳನ್ನು ಮಾಡಬೇಕನ್ನೋದು ಕನ್ನಡಪರ ಹೋರಾಟಗಾರರು. ಒಂದು ಚಿಕ್ಕೋಡಿ, ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ. ಅಲ್ಲ, ಇರ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದ್ರಿ ಅವ್ರು. ಯಾಕಂದರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರು ತಪ್ಪು ಅನ್ನೋದಿಲ್ಲ. ಖರೆ ನಾವು ಇದ್ದದ್ದು ನಮ್ದು ಅಂದ್ರೆ ಹೇಳಿಲ್ಲ, ನೀವು ಡಿವಿಷನ್ ಮಾಡಿದಾಗ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕಂತ ಒತ್ತಾಯ ಮಾಡಿದ್ದಾರೆ. ನಿರಂತರವಾಗಿ MS-ನವರು, ಶಿವಸೇನವರು ಪುಂಡಾಟವನ್ನು ಮಾಡ್ತಿದ್ದಾರೆ. ಜೊತೆಗೆ ಗಡಿ ವಿಚಾರಗಳನ್ನು ಇಟ್ಕೊಂಡು ಪದೇ ಪದೇ ಖ್ಯಾತೆ ತೆಗಿತಾ ಇದ್ದಾರೆ. ಮತ್ತು ಜೊತೆಗೆ ವಿಭಜನೆ ಆದರೆ ಅವ್ರ ಕೈಗೆ ಸಿಗುತ್ತೆ ಅನ್ನೋದು. ಇಲ್ಲ, ಖಂಡಿತ ಆ ಥರ ಏನು ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಕನ್ನಡ ಮಾತಾಡೋ ಭಾಷೆ ಜನ ಭಾಳ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸುಮ್ಮನೆ ಅದನ್ನು ರಾಜಕೀಯ ಕಾರಣಕ್ಕೋಸ್ಕರ ಆ ಥರ ಮಾಡ್ತಾರೆ ಅವರು. ಅದರಿಂದ ಏನೂ ಆಗೋದಿಲ್ಲ. ಡಿವಿಷನ್ ಆದರೂ ಕನ್ನಡಕ್ಕೆ ಏನೂ ಧಕ್ಕೆ ಆಗೋದಿಲ್ಲ. ಕನ್ನಡ ಗಟ್ಟಿಯಾಗಿರ್ತೈತಿ. ನಾವೆಲ್ಲ 3 ಜಿಲ್ಲೆದಲ್ಲಿರ್ತೇವೆ. ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ. ಅದೇನಿಲ್ಲ, ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು MS ಮಾಡ್ತಾ ಇರುತ್ತೆ ನಮ್ಮ ಭಾವನೆ. ಆದಷ್ಟು ಬೇಗನೆ ಜಿಲ್ಲೆ ಆಗಲಿ ಅಂತೇಳಿ ಒತ್ತಾಯ ಮಾಡಿದ ಮುಖ್ಯಮಂತ್ರಿ ಒಳ್ಳೆಯ ನಿರ್ಧಾರ ಮಾಡ್ತಾರೆ. ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಈ ಅಧಿವೇಶನದೊಳಗೆ ಮಾಡಂತ ಹೇಳಿದ್ವಿ ನಾವು. ಅಧಿವೇಶನ ಒಳಗೆ ತಾವು ಎಂಕರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ. ಎಲ್ಲರಿಗೂ ಧನ್ಯವಾದ.